ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷಿಗಳು ಕೆಲವೊಮ್ಮೆ ಕೊಡುವಂತಹ ತಪ್ಪು ಮಾಹಿತಿಗಳು ಅಥವಾ ಮಿಸ್ಗೈಡೆನ್ಸ್ ಅನ್ನುವಂಥದ್ದನ್ನ ನೋಡೋಣ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೆ ಸಾಕಷ್ಟು ಜನ ಜ್ಯೋತಿಷಿಗಳು ಹೇಗಿರ್ತಾರೆ, ಎಂತವ್ರನ್ನ ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದನ್ನ ಗೊತ್ತಿಲ್ಲದಲೆ ಬಹಳಷ್ಟು ಮಿಸ್ಗೈಡ್ ಆಗ್ತಾರೆ. ಮಿತ್ರರೇ, ಮೊದಲನೇದಾಗಿ ಒಬ್ಬ ಜ್ಯೋತಿಷಿ ಇರಬೇಕಾದಂತಹ ಕ್ವಾಲಿಟಿ ಏನೇ ಸಾತ್ವಿಕ ಜೀವನವನ್ನ ನಡೆಸುವುದು. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇನೆ ಸೂರ್ಯನ ಆರಾಧನೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಸೂರ್ಯನಿಗೆ ಸಂಬಂಧಪಟ್ಟಂತಹ ನಾಲೆಡ್ಜು ಮತ್ತು ಸೂರ್ಯ ಚಂದ್ರರುಗಳು ಕಾಲವನ್ನ ನಿರ್ಧಾರ ಮಾಡೋದ್ರಾಗಿಂದ ಜ್ಯೋತಿಷ್ಯ ಕಾಲದ ಒಂದು ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಆಗಿರೋದ್ರಿಂದ ಸೂರ್ಯ ಚಂದ್ರ ಅಥವಾ ನವಗ್ರಹಗಳ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಸೂರ್ಯನ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎರಡನೆಯದಾಗಿ ಒಬ್ಬ ಜ್ಯೋತಿಷಿಗೆ ಇರಬೇಕಾದಂತಹ ಗುಣ ಏನು ಅಂತ ಹೇಳಿದ್ರೆ ಸತ್ಯವನ್ನ ಹೇಳುವಂಥದ್ದು. ಇನ್ನ ಮೂರನೆಯದಾಗಿ ಸಾತ್ವಿಕ ಜೀವನವನ್ನ ನಡೆಸುವಂಥದ್ದು. ಯಾವಾಗ ಒಬ್ಬ ಜ್ಯೋತಿಷಿಯಲ್ಲಿ ಈ ತರಹದ ಕ್ವಾಲಿಟಿ ಇರುತ್ತೋ ಆಗ ಆತನಿಗೆ ವಾಕ್ಸಿದ್ಧಿ ಇರುತ್ತೆ. ಆಗ ಆತ ಹೇಳಿದ್ದೆಲ್ಲ ಫಲಿಸ್ತಾ ಹೋಗುತ್ತೆ. ಇನ್ ಕೇಸ್ ಆತನ ಒಂದು ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆತ ಕೊಡುವಂತಹ ಜ್ಯೋತಿಷ್ಯದ ಅಡ್ವೈಸ್ ತಪ್ಪಾಗಿರುತ್ತೆ. ಮತ್ತು ಅದು ಅಲ್ಲದೆ ಆತ ಮತ್ತು ಕರ್ಮವನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ ಕೇಸ್ ಏನಾದ್ರೂ ದುಡ್ಡಿಗೋಸ್ಕರ ಜ್ಯೋತಿಷ್ಯ ಮಾಡ್ತು ಅಂತ ಹೇಳಿದ್ರೆ. ಮಿತ್ರ, ಇನ್ನು ಎರಡನೆಯದಾಗಿ ಜ್ಯೋತಿಷಿಗಳಿಗೆ ಸಂಬಂಧಪಟ್ಟಂತಹ ಒಂದು ನಾಲೆಡ್ಜ್ ನಿಮಗಿರ್ಬೇಕಾಗಿದ್ದೇನು ಅಂತ ಹೇಳಿದ್ರೆ ಜ್ಯೋತಿಷಿನೂ ಕೂಡ ಒಬ್ಬ ಮನುಷ್ಯನೇ ಆಗಿರೋದ್ರಿಂದ ಆತನಿಗೂ ದಶೆ ಮಹಾದಶೆಗಳಿಗೂ ಇರೋದ್ರಿಂದ ಆತನಿಗೂ ಒಳ್ಳೆ ಸಮಯ ಕೆಟ್ಟ ಸಮಯ ಅಂತ ಇರೋದ್ರಿಂದ ಆತನೂ ಕೂಡ ಆತನ ಪ್ರಿಡಿಕ್ಷನ್ ಅಲ್ಲಿ ತಪ್ತಾನೆ. ಆತ ಎಂತಹ ಮಹಾನ್ ಜ್ಯೋತಿಷಿಯಾಗಿದ್ರು ಕೂಡ ಆತನ ಪ್ರಿಡಿಕ್ಷನ್ ಅಲ್ಲಿ ಆತ ತಪ್ಪುತ್ತಾನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಎಸ್ಪೆಷಲಿ ಈ 8ನೇ ಮನೆ ಅಧಿಪತಿ ಅಥವಾ ರಾಹು ಅಥವಾ ಶನಿ ಇವ್ರುಗಳೇನಾದ್ರೂ 5ನೇ ಮನೆಯ ಅಧಿಪತಿಯನ್ನ ಅಫ್ಲಿಕ್ಷನ್ಗೆ ಒಳಗಾಗಿ ಅದೇ ದಶೆ ಆ ಜ್ಯೋತಿಷಿಗೆ ನಡೀತಾ ಇತ್ತು ಅಂತ ಹೇಳಿದ್ರೆ ಆಗ ಆತ ತಪ್ಪುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ ವಿಷನ್ ಅಂದ್ರೆ ವ್ಯಕ್ತಿ ಮುಂದೆ ಏನು ಕಾಣ್ತಾನೆ ಅನ್ನುವಂಥದ್ದು, ಯಾವ ರೀತಿ ಮುಂದಿನ ಯೋಚನೆ ಆತನಿಗೆ ಇಮ್ಯಾಜಿನ್ ಮಾಡ್ಕೋತಾನೆ ಅನ್ನುವಂಥದ್ದು. ಸೊ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಫ್ಯೂಚರ್ ಅನ್ನ ನೋಡುವಂತಹ ಒಂದು ಕಲೆ ಕೂಡ ಆಗಿರೋದ್ರಿಂದ ಆತನ ವಿಷನ್ ಕೆಡ್ತು ಅಂತ ಹೇಳಿದ್ರೆ ಈ ಪಾಪಗ್ರಹ ಅಥವಾ ಕ್ರೂರ ಗ್ರಹಗಳ ಮೂಲಕ ಆತನಿಗೆ ಕ್ಲೀನ್ ಆಗಿ ಇನ್ನೊಬ್ಬ ವ್ಯಕ್ತಿಯ ಭವಿಷ್ಯ ಕಾಣೋದಿಲ್ಲ ಅನ್ನುವಂಥದ್ದು. ಈವನ್ ಗ್ರೇಟ್ ಆಸ್ಟ್ರಾಲಜರ್ಗಳಾದಂತಹ BV ರಾಮನ್ ಅವರು ಕೂಡ ಅವರ ಸಕ್ಸಸ್ಫುಲ್ ಪ್ರಿಡಿಕ್ಷನ್ ಏನಿದಾವೆ ಅದೆಲ್ಲದೂ ತಮಗೆ ದಶಾಭುಕ್ತಿಗಳು ಸಪೋರ್ಟ್ ಆಗಿದ್ರಿಂದ ಮಾಡೋದಕ್ಕೆ ಸಾಧ್ಯ. ಮತ್ತು ಅವರಿಂದನೂ ಕೂಡ ಕೆಲವೊಂದಿಷ್ಟು ಪ್ರಿಡಿಕ್ಷನ್ ಆ ಕಡೆ ಈ ಕಡೆ ಆಗಿರುವಂಥದ್ದು ಕೂಡ ಅವರ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡ್ತಾರೆ. ಮಿತ್ರರೇ, ಇನ್ನ ಮೂರನೆಯದಾಗಿ ಜ್ಯೋತಿಷಿಗಳು ಹೇಳುವಂತಹ ಒಂದು ಮಿಸ್ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ಯೂಶಲಿ ಯಾವ್ದಾದ್ರು ಜಾತಕದಲ್ಲಿ ಒಂದು ಯೋಗ ಕಾಣ್ತು ಅಂತ ಹೇಳಿದ್ರೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಕೆಲವು ದಿನಗಳ ಹಿಂದೆ ನನಗೊಂದು ಕ್ವಶನ್ ಬಂದಿತ್ತು. ಅದೇನಂತ ಹೇಳಿದ್ರೆ ನನ್ನ ಜಾತಕದಲ್ಲಿ ಅಮಲ ಯೋಗ ಮತ್ತು ಇನ್ನು ಮುಂತಾದ ಒಳ್ಳೆಯ ರಾಜಯೋಗಗಳಿದ್ರಿಂದ ನನಗೆ ಒಳ್ಳೆಯ ಜಾಬ್ ಮತ್ತು ಸ್ಟೆಬಿಲಿಟಿ ಸಿಗುತ್ತೆ ಅನ್ನುವಂಥದ್ದು ಕ್ವಶನ್ ಆಗಿತ್ತು. ಮಿತ್ರರೇ, ಅಮಲ ಯೋಗ ಅಂದ್ರೇನು ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ ಬೆನಿಫಿಕ್ಸ್ ಗಳಿರುವಂತದ್ದು ಅಂದ್ರೆ ಶುಭ ಗ್ರಹಗಳಿರುವಂತದ್ದು. ಈ ಯೋಗವನ್ನ ಡಿಕೋಡ್ ಮಾಡ್ತು ಅಂತ ಹೇಳಿದ್ರೆ ಯಾವುದಾದರೂ ಒಂದು ಕೇಂದ್ರದಲ್ಲಿ ಬೆನಿಫಿಟ್ ಗಳಿತ್ತು ಅಂತ ಹೇಳಿದ್ರೆ ಆ ಮನೆಗೆ ಸಂಬಂಧಪಟ್ಟಂತೆ ವ್ಯಕ್ತಿ ಒಳ್ಳೆಯ ಕೆಲಸಗಳನ್ನ, ಅದರಲ್ಲೂ ಎಸ್ಪೆಷಲಿ 10ನೇ ಮನೆ ಕರ್ಮಕಾರಕ ಮತ್ತು ಬೆನಿಫಿಕ್ಸ್ ಏನ್ ತೋರಿಸುತ್ತೆ ಅಂದ್ರೆ ಒಳ್ಳೆಯದನ್ನ. ಸೊ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಇನ್ ಜನರಲ್ ಆಗಿ ಮಾಡ್ತಾನೆ ಅನ್ನುವಂಥದ್ದು. ಇನ್ನು ಎರಡನೆಯದಾಗಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ತೊಂದರೆಗಳಿಲ್ಲ ಅನ್ನುವಂಥದ್ದು. ಇವೆರಡನೇ ಹೇಳುತ್ತೆ. ಬಿಟ್ರೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಸಿಕ್ಕಿದ್ರು ಅದು ಎಷ್ಟು ಕಂಟಿನ್ಯೂಸ್ ಆಗಿ ಜಾಬ್ ಸಿಗುತ್ತೆ, ಸ್ಟೆಬಿಲಿಟಿ ಇರುತ್ತಾ ಅಥವಾ ಪ್ರೈವೇಟ್ ಜಾಬ್ ಸಿಗುತ್ತಾ, ಇದ್ಯಾವುದನ್ನು ಅದು ಹೇಳೋದಿಲ್ಲ. ಆದ್ರಿಂದ ಜ್ಯೋತಿಷಿಗಳೇನಾದ್ರೂ ರಾಜಯೋಗ ಇದೆ, ಹೀಗ್ ಬದುಕ್ತೀರಾ ಹಾಗ್ ಬದುಕ್ತೀರಾ ಅಂತ ಹೇಳಿದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಮಿತ್ರರೇ, ಇನ್ನ ನೆಕ್ಸ್ಟ್ ಜ್ಯೋತಿಷಿಗಳು ಹೇಳುವಂತಹ ಒಂದು ಮಿತ್ ಏನು ಅಂತ ಹೇಳಿದ್ರೆ ನೀವು ಆ ಪರಿಹಾರ ಮಾಡಿ ಈ ಪರಿಹಾರ ಮಾಡಿ ಅಥವಾ ಆ ದೇವಸ್ಥಾನಕ್ಕೆ ಕಡಲೆಬೇಳೆ ಕೊಡಿ, ಈ ದೇವಸ್ಥಾನಕ್ಕೆ ಉದ್ದಿನ ಬೇಳೆ ಕೊಡಿ, ಇವುಗಳನ್ನ ಮಾಡ್ತು ಅಂದ್ರೆ ಹೇಳಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆನು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜ್ಯೋತಿಷಿಗಳು ಪರಿಹಾರ ಕೊಡ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ. 12ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಕುಳಿತುಕೊಂಡು ತೀರಾ ಬಾಧೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಎಷ್ಟು ಮೂಟೆ ಕಡಲೆಬೇಳೆ ಉದ್ದಿನ ಬೇಳೆ ಕೊಟ್ರು ನೀವು ಆ ಒಂದಿಷ್ಟು ಪ್ರಾಬ್ಲಮ್ ಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಯಾಕೆ ಈ ಪಾಯಿಂಟ್ ಅನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದೊಂದು ಸೊಲ್ಯೂಷನ್ ಅಂತ ಇರುತ್ತೆ ಮತ್ತೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಮ್ಯಾಗ್ನಿಟ್ಯೂಡ್ ಅಂತ ಇರುತ್ತೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ದಾನಕ್ಕೆ ಹೋಗ್ಬಿಡ್ಬೋದು ಆ ಪ್ರಾಬ್ಲಮ್ಗಳು, ಅಥವಾ ಕೆಲವೊಂದಿಷ್ಟಕ್ಕೆ ದೊಡ್ಡ ದಾನ ಮಾಡ್ಬೇಕಾಗ್ಬೋದು, ಕೆಲವೊಂದಿಷ್ಟಂತೂ ಅನುಭವಿಸಿ
ತೀರ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವುಗಳ ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಕಮ್ಮಿ ಮಾಡಬಹುದೇ ಹೊರತು ಆ ಒಂದು ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಒಬ್ಬ ಸರಿಯಾದ ಜ್ಯೋತಿಷಿಯಾದವನು ಆ ಕಷ್ಟದ ಒಂದು ಮ್ಯಾಗ್ನಿಟ್ಯೂಡ್ ಅನ್ನ ಬಂದಿರೋರ್ಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಮತ್ತು ಎಷ್ಟರ ಮಟ್ಟಿಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ನು ಕೂಡ ಹೇಳ್ಬೇಕಾಗುತ್ತೆ. ಮಿತ್ರರು, ಇನ್ನ ಕಟ್ಟ ಕಡೆಯದಾಗ ಹೇಳ್ಬೇಕಂತ ಹೇಳಿದ್ರೆ ಮೋಸ್ಟ್ ಆಫ್ ಆಲ್ ಜ್ಯೋತಿಷಿಗಳು ಕೇವಲ D1 ಅಂತ ಹೇಳಿದ್ರೆ ಲಗ್ನ ಚಾರ್ಟ್ ಅಂತ ಏನ್ ಕರಿತೀವಿ, ರಾಶಿ ಚಾರ್ಟ್ ಅಂತ ಕೂಡ ಕೆಲವರು ಕರೀತಾರೆ, ಅದನ್ನು ನೋಡೋದೇ ಪ್ರಿಡಿಕ್ಷನ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಮೋಸ್ಟ್ ಆಫ್ ದ ಟೈಮು ನವಾಂಶ, ದಶಾಂಶ, ಪರ್ಟಿಕ್ಯುಲರ್ ಡಿವಿಷನಲ್ ಚಾರ್ಟ್ ಅನ್ನ ನೋಡದೆ ಹೋಯ್ತು ಅಂತ ಹೇಳಿದ್ರೆ ಪ್ರಿಡಿಕ್ಷನ್ ಗಳು ಅಕ್ಯುರೇಟ್ ಆಗಿ ಬರೋದಿಲ್ಲ. ಆದ್ದರಿಂದ ಒಳ್ಳೆ ಜ್ಯೋತಿಷಿಯಾದವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮೊದಲು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡ್ಕೋತಾನೆ. ಅಂದ್ರೆ ನೀವು ಹುಟ್ಟಿರುವ ಎಕ್ಸಾಕ್ಟ್ ಸಮಯಕ್ಕೆ ನಿಮ್ಮ ಚಾರ್ಟ್ ಅನ್ನ ಅಲೈನ್ ಮಾಡ್ಕೊಂಡು ಆನಂತರ ಬೇರೆ ಬೇರೆ ಡಿವಿಷನಲ್ ಚಾರ್ಟ್ ಗಳನ್ನ ಕೂಡ ಆತ ಅಧ್ಯಯನ ಮಾಡ್ತಾ ಪ್ರಿಡಿಕ್ಟ್ ಅನ್ನ ಮಾಡಬೇಕಾಗುತ್ತೆ. ಯೂಶಲಿ D1 ಚಾರ್ಟ್ ಅನ್ನ ನೋಡಿದ್ರು ಒಂದು ತಕ್ಕ ಮಟ್ಟಿಗೆ ಒಳ್ಳೆಯ ಪ್ರಿಡಿಕ್ಷನ್ ನ ಮಾಡಬಹುದು, ಇಲ್ಲ ಅಂತಿಲ್ಲ. ಬಟ್ ಅದನ್ನು ಕೂಡ ಕೆಲವು ಜ್ಯೋತಿಷಿಗಳಿಗೆ ಕ್ಲೀನ್ ಆಗಿ ಬಳಸೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅವರ ಪ್ರಿಡಿಕ್ಷನ್ ಗಳು ತಪ್ಪಾಯ್ತು ಅಂತ ಹೇಳಿದ್ರೆ ಬಂದಿರುವಂತಹ ವ್ಯಕ್ತಿಗೆ ಅಥವಾ ಇನ್ ಜನರಲ್ ಆಗಿ ಎಲ್ರಿಗೂ ಜ್ಯೋತಿಷ್ಯಕ್ಕೆ ಕುರಿತಂತಹ ನಂಬಿಕೆಗಳು ಹೊರಟೋಗ್ತವೆ. ಮಿತ್ರರು, ಇದಷ್ಟೇ ಅಲ್ದಲೆ ನಿಮ್ಗಳಿಗೂ ಕೂಡ ಕೆಲವೊಮ್ಮೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಜ್ಯೋತಿಷಿಯೇ ಸಿಗೋದಿಲ್ಲ ಅಥವಾ ಒಳ್ಳೆ ಗೈಡ್ ಮಾಡುವಂತವ್ರು ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ನೀವು ಫ್ರಾಡ್ ಗಳ ಹತ್ರ ಸಿಕ್ಕಾಕೊಂಡು ದುಡ್ಡನ್ನ ಕಳ್ಕೋಬೇಕಾಗಿ ಬರುವಂತಹ ಚಾನ್ಸಸ್ ಇರ್ತದೆ. ಮಿತ್ರರು, ಇದಿಷ್ಟನ್ನು ನೀವು ಜ್ಯೋತಿಷಿಗಳಲ್ಲಿ ಅಥವಾ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿದ್ರೆ ತಲೆಯಲ್ಲಿ ಇಟ್ಕೋಬೇಕಾದಂತಹ ವಿಷಯಗಳಾಗಿರ್ತವೆ.